ಪ್ರಬಲ ಲಿಂಗಾಯತ ಸಮುದಾಯದ ನಾಯಕ, ರೈತರೇ ಬೆನ್ನೆಲುಬು ಅಂತ ಹೇಳಿಬಿಟ್ಟು ಹೋರಾಡದಂತ ನಾಯಕ ಯಡಿಯೂರಪ್ಪ ಒಂದು MLA ಫ್ಯಾಕ್ಟರಿ ಅಂದ್ರೂ ಕೂಡ ತಪ್ಪಾಗ್ಲಾರ್ದು. ಅದಕ್ಕೆ ಬಹಳ ಮುಖ್ಯವಾದ ಕಾರಣ ಬಿಜೆಪಿ ಒಳ ರಾಜಕಾರಣ. ಅನಂತಕುಮಾರ್ ಅವರನ್ನು ವಿರೋಧ ಮಾಡ್ಲಿಕ್ಕೆ ಕಾರಣ ಅಡ್ವಾಣಿ ಅವರ ಜೊತೆ ಅನಂತಕುಮಾರ್ ಇರ್ತಾರೆ ಅನ್ನೋದು. ಅನಂತಕುಮಾರ್ನ ವಿರೋಧ ಮಾಡುವುದಕ್ಕಾಗಿ ಯಡಿಯೂರಪ್ಪನ ಜೊತೆ ಇರ್ತಾರೆ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಮಾಡಿದಕ್ಕೆ ಅಧಿಕಾರ ಅನುಭವಿಸಿದವರು, ಅದಾದ್ಮೇಲೆ ಯಾಕೆ ಯಡಿಯೂರಪ್ಪನವರು ಬೆನ್ನಿಗೆ ಚೂರಿ ಹಾಕಿದ್ರು? ಇಡೀ ರಾಷ್ಟ್ರ ಮಟ್ಟದಲ್ಲಿ BL ಸಂತೋಷ್ ಆಡಿರುವ ಆಟನೇ ಇದಕ್ಕೆಲ್ಲ ಕಾರಣ. ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಕದನದೋಳು ಕಲಿ ಪಾರ್ತನ್ ಕೆಣಕಿ ಉಳಿದವ ರುಂಟೆ ಅಂತ ಹೇಳಿ ಒಂದು ಮಾತಿತ್ತು. ಆದರೆ ಇವತ್ತು ಆ ಮಾತು ಸ್ವಲ್ಪ ಬದಲಾಗಿದೆ. ಕರ್ನಾಟಕದ ರಾಜಕಾರಣದೋಳು ರಾಜಾ ಹುಲಿ ಯಡಿಯೂರಪ್ಪನವರನ್ನ ಕೆಣಕಿ ಉದ್ಧಾರ ಆದವರುಂಟೆ ಅನ್ನೋ ಥರ ಆಗಿದೆ. ಯಡಿಯೂರಪ್ಪನವರು ಒಬ್ಬರಲ್ಲ ಇಬ್ಬರಲ್ಲ 10 ನಾಯಕರನ್ನು ಬೆಳೆಸಿದ್ದಾರೆ, ಮುಖ್ಯಮಂತ್ರಿಗಳನ್ನು ಮಾಡಿದ್ದಾರೆ. ಆದರೆ ಯಡಿಯೂರಪ್ಪನವರು ಬೆಳೆಸಿರುವವರೇ ಯಡಿಯೂರಪ್ಪನವರ ಬೆನ್ನಿಗೆ ಚೂರಿಯನ್ನ ಹಾಕಿದ್ದಾರೆ ಅನ್ನುವಂಥ ಮಾತು ರಾಜಕಾರಣದಲ್ಲಿದೆ. ಹಾಗಾದ್ರೆ ಯಡಿಯೂರಪ್ಪನವರು ಇವತ್ತು ಮಗನನ್ನ ರಾಜಕಾರಣದಲ್ಲಿ ಮಗನ ಭವಿಷ್ಯಕ್ಕಾಗಿ ಕಷ್ಟಪಡ್ತಾ ಇದ್ದಾರೆ. ಇಂಥ ಸಂದಿಗ್ಧ ಸ್ಥಿತಿಯಲ್ಲಿ ಯಡಿಯೂರಪ್ಪನವರು ಬೆಳೆಸಿರೋ ನಾಯಕರದ್ದು ಯಾವ ಸ್ಟ್ಯಾಂಡ್ ಇದೆ? ಯಡಿಯೂರಪ್ಪನವರು ಎಡವಿದಾರಾ? ಈಗಿರೋ ಸಮಸ್ಯೆಗಳಿಂದ ಪಾರಾಗ್ತಾರಾ? ಈ ಎಲ್ಲದರ ಬಗ್ಗೆ ರಾಜಕೀಯ ವಿಶ್ಲೇಷಕರು, ಹಿರಿಯ ಪತ್ರಕರ್ತರು ಆದಂಥ ಸನ್ಮಾನ್ಯ ಶ್ರೀ ಶಶಿಧರ್ ಭಟ್ ಅವರು ನಮ್ಮೊಂದಿಗಿದ್ದಾರೆ. ಇದ್ರ ಬಗ್ಗೆ ಚರ್ಚೆಯನ್ನು ಮಾಡೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ಎಸ್ ಸರ್, ಈಗ ರಾಜಾ ಹುಲಿ ಯಡಿಯೂರಪ್ಪ, ರೈತ ನಾಯಕ ಯಡಿಯೂರಪ್ಪ ಇವತ್ತು ಸಂದಿಗ್ಧತೆಯಲ್ಲಿದ್ದಾರೆ. ಕಾರಣ ಏನು ಅಂತೀರಿ ಸರ್? ಒಂದು, ಯಡಿಯೂರಪ್ಪನವರ ರಾಜಕೀಯ ಬದುಕಿದೆಯಲ್ಲ, ಅವರು ಅಧಿಕಾರಕ್ಕೆ ಬಂದದ್ದು ಮತ್ತು BJPಗೆ ದಕ್ಷಿಣದ ಬಾಗಿಲನ್ನು ತೆರೆದಿದ್ದು. ಹೌದು, ಅದು ಎರಡೂ ಅವರು ಮಾಡಿದ್ದು BJPಯ ಕ್ಯಾರೆಕ್ಟರ್ನ ಕರ್ನಾಟಕದಲ್ಲಿ ಬದಲು ಮಾಡಿದ್ದು ಅಂತ. ಅಂದರೆ ಅವರು ಕೇವಲ ಹಿಂದುತ್ವವನ್ನು ಇಟ್ಕೊಳ್ಳಿ, ಇಸ್ ಫ್ರಮ್ RSS. ಹೌದು, ಆದರೂ ಕೂಡ ಅವರು BJPಯ ಮುಖ ಇದೆಯಲ್ಲ, ಆ ಮುಖವನ್ನು ರೈತರ ಮುಖವಾಗಿ ಬದಲಿಸುವ ಯತ್ನ ಮಾಡಿದ್ದು. ಹೌದು. ಸೊ ಆ ಮೂಲಕ ನೀವು 80ರ ದಶಕದಲ್ಲಿ ನೋಡಿದರೆ, ಮೊದಲ ಬಾರಿಗೆ 83ರಲ್ಲಿ ಅವರು ಆಯ್ಕೆಯಾಗಿ ಬಂದರಲ್ಲ, ವಿಧಾನಸಭೆಯ ಕೊನೆಯ ಸಾಲಿನಲ್ಲಿ ಕೂತ್ಕೊತಿದ್ದರು. ಜನತಾ ಪರಿವಾರ ತುಂಬಾ ಸ್ಟ್ರಾಂಗ್ ಇದ್ದಂಥ ಕಾಲದಲ್ಲಿ. ಸೊ ಕೂತ್ಕೊಂಡವರು ಅವರು ಪ್ರತಿ ಸಂದರ್ಭದಲ್ಲಿ ಅವ್ರ ಕೈಲಿ ಒಂದು ನೋಟ್ ಇರ್ತಿತ್ತು. ಇವತ್ತು ನೋಟ್ ಇದ್ದು ಅವ್ರು ಮಾತಾಡೋಣ ಹಂಗೆ, ಅವ್ರ ಪತ್ರಿಕಾಗೋಷ್ಠಿ ಇರಲಿ ಏನೇ ಇರಲಿ ಒಂದು ನೋಟ್ ಇಟ್ಕೊಂಡು ಚೀಟಿ ಇಟ್ಕೊಂಡಿರ್ತಾರೆ. ಆ ಚೀಟಿ ಹಿಡ್ಕೊಂಡು ಏನು ಮಾತನಾಡ್ಬೇಕಾ ಮಾತನಾಡೋದು. ಅವರು ಅತಿ ಹೆಚ್ಚು ಸ್ಥಾನವನ್ನು ಕರ್ನಾಟಕದಲ್ಲಿ ಏನು ತಂದ್ರು, 110 ಸ್ಥಾನ. ಅದಕ್ಕೆ ಬಹುಮುಖ್ಯವಾದ ಕಾರಣ BJPಯನ್ನು ಹಿಂದುತ್ವದ ಪಕ್ಷದಿಂದ ರೈತರ ಪಕ್ಷವಾಗಿ ಬದಲಾಯಿಸಿದ್ರು. ಆದರೆ ಈ ಪಯಣದಲ್ಲಿ ಅವರನ್ನು ವಿರೋಧಿಸಿದವರಿದ್ದಾರೆ. ನೀವು ಹೇಳಿದಾಗೆ ಅವರು ಯಾರು ಬೆಳೆಸಿದ್ದಾರೋ ಅವರೇ ಅವ್ರ ವಿರುದ್ಧ ತಿರುಗಿಬಿದ್ದಾರೆ. ಅಲ್ಲ, ಏನಂದ್ರೆ ಈಗ ನೀವು ಹೇಳಿದ್ರಿ ಜೀರೋದ ಇದ್ದಂತಹ BJPಯನ್ನು 83ರಲ್ಲಿ 18 ಸ್ಥಾನ ಆಯ್ತು, 18. ಹೌದು, AK ಸುಬ್ಬಯ್ಯನವರು ನಾಯಕತ್ವ ವಹಿಸಿ. ಹೌದು, ಅಲ್ಲಿಂದ 110 ಸ್ಥಾನಕ್ಕೆ ಬರೋವರೆಗೂ ಯಡಿಯೂರಪ್ಪನವರಷ್ಟೇ ಸಮಾನವಾಗಿ ಬೇರೆ ಬೇರೆ ನಾಯಕರು ಕೂಡ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ BJPಗೆ. ಆದರೆ ಈ ಯಡಿಯೂರಪ್ಪನವರ ಸರಿ ಸಮಾನವಾಗಿ ಯಡಿಯೂರಪ್ಪನವರ ವಿರೋಧಿ ಗುಂಪು ಒಂದು ಮೊದಲಿಂದನೂ ಕಾರ್ಯಾಚರಣೆ ಮಾಡ್ಕೊಂಡು ಬಂದಿದೆ. ಆದರೆ ನಾಯಕತ್ವಗಳು ಬದಲಾಗಿದ್ದಾವೆ. ಈ ಹಿಂದೆ ಅನಂತಕುಮಾರ್ ಕಾಲದಿಂದನೂ ಅಲ್ಲಿ ಇದ್ದಿದ್ದೆ. ಆವಾಗಿನ ಸ್ವಲ್ಪ ನೀವು ಮೆಲ್ಕ್ ಹಾಕೋದಾದ್ರೆ, ಒಂದು, ಯಡಿಯೂರಪ್ಪನವರು ಯಾವಾಗ 83ರಲ್ಲಿ ಪ್ರಥಮ ಬಾರಿಗೆ ವಿಧಾನಸಭೆ ಬಂದರು, ಆಗಲೇ ವಿರೋಧಗಳು ಸೃಷ್ಟಿಯಾಗ್ಬಿಟ್ಟಿದ್ರು. ಮೊದಲನೇದಾಗಿ AK ಸುಬ್ಬಯ್ಯನವರು ಪಕ್ಷದಿಂದ ಹೊರಗೆ ಬಂದಿದ್ದೆಲ್ಲ ಗೊತ್ತಿದೆ. ಅದಾದ ಮೇಲೆ BB ಶಿವಪ್ಪನವರು, ಅವರು ಲಿಂಗಾಯತ ನಾಯಕ. ಹೌದು. ಸೊ ಇಡೀ ಅಂಥ ಒಂದು ಪ್ರಬಲ ಕಮ್ಯುನಿಟಿ ಏನಿದೆ, ಅದರ ನಾಯಕತ್ವವನ್ನು ವಹಿಸಿಕೊಳ್ಳುವುದು ಅಥವಾ ಪಡೆಯುವುದು ಅಂತ ಸುಲಭವಾದ ಕೆಲಸ ಆಗಿರಲಿಲ್ಲ. ಹೌದು. ಆದರೆ ಅವರು ಶಿಕಾರಿಪುರದಿಂದ ಸೈಕಲ್ ಮೇಲೆ ಹೊರಟವರು. ಸೈಕಲ್ನಿಂದ ಹೊರಟವರು ಶಿಕಾರಿಪುರದಿಂದ ಶಿವಮೊಗ್ಗಕ್ಕೆ ಬಂದು ಶಿವಮೊಗ್ಗದಿಂದ ಬೆಂಗಳೂರಿಗೆ ಬಂದವರು. ಸೊ 83ರ ನಂತರ ಬಹಳ ಮಟ್ಟಿಗೆ BJP ಬರುವುದರಲ್ಲಿ ಇಬ್ಬರು ಕಾಂಟ್ರಿಬ್ಯೂಷನ್ ಇತ್ತು. ಒಂದು ಯಡಿಯೂರಪ್ಪನವರು, ಇನ್ನೊಂದು ಅನಂತಕುಮಾರ್ ಅವರು. ಆದರೆ ಅನಂತಕುಮಾರ್ ಮಹಾನ್ ಕಿಲಾಡಿಯವರು. ಹಿ ಯೂಸ್ ಟು ಪ್ಲೇ ಹಿಸ್ ಗೇಮ್. ಸೊ ಹಲವರನ್ನ ಯಡಿಯೂರಪ್ಪನವರ ವಿರುದ್ಧ ಇರುವವರನ್ನು ಅವರೇ ಪೋಷಿಸ್ತಾ ಇದ್ರು, ಕಟ್ತಾ ಇದ್ರು. ಸೊ ಅದ್ರ ಜೊತೆಗೆ ಹೇಗಿತ್ತು ಅಂದರೆ ಜಗಳಗಳಿತ್ತು. ಅನಂತಕುಮಾರ್ ನನ್ನ ಹತ್ರ ಹೇಳಿದಾಗ ಒಂದು ದಿವಸ ಕುರ್ಚಿ ತೆಗೆದು ಯಡಿಯೂರಪ್ಪ ನನ್ನ ತಲೆ ಮೇಲೆ ಹಾಕಕ್ಕೆ ಬಂದ್ಬಿಟ್ಟಿದ್ರು. ಸಾರ್,
ಅಯ್ಯಪ್ಪ ಅಂತ. ಇನ್ನೊಂದ್ಸಲ ವೆಂಕಯ್ಯ ನಾಯ್ಡು ಹತ್ರ ಜಗಳ ಆಗ್ಬಿಟ್ಟು ಕಂಪ್ಯೂಟರ್ ಎತ್ಬಿಡ್ತಾರೆ. ಅಂದ್ರೆ ಅವರು ಮುಂಗೋಪಿ ಸಿಟ್ಟನ್ನ ಅವರು ವ್ಯಕ್ತಪಡಿಸ್ತೇ ಇರಲ್ಲ. ಆದ್ರೆ ಇನ್ನೊಂದು ಗುಣ ಇದೆ ದೇವೇಗೌಡರಿಗೆ ಹೋಲಿಸಿದ್ರೆ, ಅವ್ರು ಸಿಟ್ಟು ನೆನ್ಪಿಟ್ಕೊಳ್ಳಲ್ಲ ಮನೆ. ಇವತ್ತು ಸಿಟ್ಟು ಮಾಡ್ತಾರೆ, ನಾಳೆ ಇದಕ್ಕಿದ್ದಾಗ ಸಿಟ್ಟು ಮರ್ಸ್ಬಿಡ್ತಾರೆ. ದಟ್ ಇಸ್ ಇಸ್ ಕ್ಯಾರೆಕ್ಟರ್. ಆ ರೀತಿ ಬಿಜೆಪಿ ಕಟ್ತಾವ. ಏನನ್ನು ಸಾಧಿಸಲ್ಲ, ದ್ವೇಷ ಸಾಧಿಸಲ್ಲ ಅವರು. ಅವ್ರೊಂಥರ ಈ ಹಳೆ ಕಾಲದ ಸಾಮ್ರಾಟ್ರಿ ಟೈಪ್ ಕಣ್ರಿ. ಮಹಾರಾಜರು ಬನ್ನಿ ಅಂತ ನೀವು ಅವರು ಈ ಸ್ವಾಮಿಗಳಿಗೆಲ್ಲ ದುಡ್ಡು ಕೊಟ್ರು, ನಿಮ್ಗೆ ನೆನಪಿರ್ಬೋದು. ಮಠಗಳಿಗೆ ಅಲ್ಲ, ಓ ಬನ್ನಿ ಮಹಾರಾಜರ ಟೈಪ್ ತಗೊಳ್ಳಿ, ಅದಕ್ಕೆ ಕಾನೂನು ಇದೆಯೋ ಇಲ್ಲೋ, ಅವ್ರು ಹೇಳಿದ್ದೆ ಇದಾಗಬೇಕು ಅಂದ್ರೆ ಅಂಥ ಕ್ಯಾರೆಕ್ಟರ್ ಅವ್ರದ್ದು. ಆ ಮೂಲಕ ಬೆಳೆಸ್ತಾ ಬಂದರು. ಅವ್ರ ವಿರೋಧಿಗಳು ಹಾಗೆ ಹುಟ್ಕೊಂಡ್ರು. ಅನಂತಕುಮಾರ್ ತಮ್ಮ ಶಿಷ್ಯರನ್ನ ಯಡಿಯೂರಪ್ಪ ವಿರೋಧಿಗಳನ್ನ ಬೆಳೆಸೋದ್ರಲ್ಲಿ ಈ ಅಶೋಕ್ ಕೂಡ ಒಬ್ಬರು. ಅಶೋಕ್ ಕೂಡ ಅನಂತಕುಮಾರ್ ಜೊತೆಗಿದ್ದವರು, ಅನಂತಕುಮಾರ್ ಬೆಳೆಸಿದ್ದು. ಈಶ್ವರಪ್ಪನವರು ಅದರ ಜೊತೆಗೆ ಈ ನೋಡಿ, ಈಶ್ವರಪ್ಪನು ಪಕ್ಷ ಕಟ್ಟುವುದರಲ್ಲಿದ್ದರು, ಇರಲಿಲ್ಲ ಅಂತ ನಾನು ಹೇಳಲ್ಲ. ಅದು ಶಿವಮೊಗ್ಗದ 3 ಜನ, ಯಡಿಯೂರಪ್ಪ, ಈಶ್ವರಪ್ಪ ಮತ್ತು ಶಂಕರ್ ಮೂರ್ತಿ ಅವರು, 3 ಜನ ಬಿಜೆಪಿ ಜನಸಂಘದ ಕಾಲದಿಂದ ಕಟ್ತಾ ಬಂದರು. ಹೌದು. ಆದರೆ ಯಡಿಯೂರಪ್ಪನವರ ಶಕ್ತಿ ಮತ್ತು ದೌರ್ಬಲ್ಯಗಳು ಯಾವುದು ಅಂದರೆ, ಅವರು ಬಹಳಷ್ಟು ಸಂದರ್ಭದಲ್ಲಿ ಯಾರನ್ನು ನಂಬಬೇಕೋ ಅವರು ನಂಬದೇ ಇದ್ದಿದ್ದು ಉಂಟು. ಯಾರನ್ನು ನಂಬಾರ್ದು ಅವ್ರನ್ನ ನಂಬಿದ್ರು. ಆದರೆ ಅವರ ಶಕ್ತಿ ಇರುವುದು ಈ ಹಳೆ ಕಾಲದ ಸಾಮ್ರಾಟರಿಗೆ ಇರುವಂತ ಶಕ್ತಿ. ಈಗ ನೀವು ಹೇಳ್ತಾ ಇದ್ರಿ ಸೈಕಲ್ ಮೇಲಿಂದ ಬಂದ್ರು, ಪಕ್ಷ ಕಟ್ಟಿದ್ರು, ಬೆಂಗಳೂರಿಗೆ ರೀಚ್ ಆದ್ರು, ವಿಧಾನಸೌಧದ ಮೆಟ್ಲೇರಿದ್ರು ಅಂತ. ಈಗ ಬಂಗಾರಪ್ಪನವರು ಸೈಕಲ್ ಪಾರ್ಟಿ ಬಿಟ್ಟು ಬಿಜೆಪಿಗೆ ಬರ್ತಾರೆ. ಅದು ಬಂದಾಗ್ಲೇನೆ ಬಿಜೆಪಿ ಒಂದು ಗಣನೀಯವಾದಂತ ಒಂದು ಸಾಧನೆಯನ್ನ ಮಾಡುತ್ತೆ. 40 ಸ್ಥಾನಗಳಿಗೆ ಹೋಗಿ. ಅದಕ್ಕೂ ಮೊದಲು ಏನಾಯ್ತು ಗೊತ್ತಾ ನಿಮ್ಗೆ? ಒಂದು ಕರ್ನಾಟಕದ ರಾಜಕಾರಣದಲ್ಲಿ ಲಿಂಗಾಯತರಿದಾರಲ್ಲ, ಆ ಲಿಂಗಾಯತ ಸ್ಟಿಲ್ ನಾನು ಹೇಳ್ತೀನಿ ಅವರು ಸೆಕ್ಯುಲರ್ ಅಂತ. ಯಾಕೆಂದ್ರೆ ವೀರೇಂದ್ರ ಪಾಟೀಲರಿಗೆ ಯಾವಾಗ ಅನ್ಯಾಯ ಆಯ್ತು, ಇನ್ನೊಂದಾಯ್ತು, ಲಿಂಗಾಯತರು ನೇರವಾಗಿ ಹೆಗಡೆಯಿಂದ ತಮ್ಮ ನಾಯಕರು ಒಪ್ಕೊಬಿಟ್ರು, ರಾಮಕೃಷ್ಣ ಹೆಗಡೆ ಅವ್ರನ್ನ. ಸೊ ಸಂಪೂರ್ಣವಾಗಿ ಲಿಂಗಾಯತರು ಹೆಗಡೆಯ ಹಿಂದಿದ್ರು. ಹೆಗಡೆ ಆ ಸಂದರ್ಭದಲ್ಲಿ ಲೋಕಶಕ್ತಿಯನ್ನ ಪ್ರಾರಂಭ ಮಾಡ್ತಾರೆ. ಚಕ್ರ ಅವ್ರದ ಇದ್ರ ಚಕ್ರನ ಬಾಣನ ಇಲ್ಲ, ಲೋಕಶಕ್ತಿಗೆ ಅದಕ್ಕೆ ಪಾರ್ಟಿ, ಪೊಲಿಟಿಕಲ್ ಪಾರ್ಟಿ ಅಲ್ಲ ಅದು, ಅದು ಆರ್ಗನೈಸೇಷನ್. ಅವ್ರನ್ನ ಹೊರಗೆ ಹಾಕಿದಾಗ ಅದಾದ್ಮೇಲೆ ಬಾಣದ ಜನತಾದಳ ಬರುತ್ತೆ. ಸೊ ಹೆಗಡೆ ಏನು ಮಾಡ್ತಾರೆ ಅಂದರೆ, ಆಗಲೇ ಬಿ ಜೆ ಪಿಯ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳೋಕೆ ಶುರು ಮಾಡ್ತಾರೆ ಲೋಕಶಕ್ತಿ ತಂದರೆ. ಆವಾಗ ಇಡೀ ಈ ಬಿ ಜೆ ಪಿ ಇದೆಯಲ್ಲ, ಲಿಂಗಾಯತ ಬೆಂಬಲ ಇದೆಯಲ್ಲ, ಅದು ತಗೊಂಡೋಗಿ ಬಿ ಜೆ ಪಿಗೆ ಹಾಕ್ತಾರೆ. ಅಲ್ಲಿವರೆಗೆ ಲಿಂಗಾಯತ ಬೆಂಬಲನೇ ಇರಲಿಲ್ಲ ಬಿ ಜೆ ಪಿ. ಓಕೆ. ಸೊ ಹೀಗೆ ಲಿಂಗಾಯತರನ್ನ ಕರೆದುಕೊಂಡು ಹೋಗ್ಬಿಟ್ಟು ಬಿ ಜೆ ಪಿಗೆ ಹೆಗಡೆ ಹಾಕಿದರೆ ಇಡೀ ಹಿಂದುಳಿದ ವರ್ಗದ ಸಮುದಾಯವನ್ನ ಬಂಗಾರಪ್ಪನವರು ತಗೊಂಡೋಗ್ತಾರೆ. ಸೊ ಇದನ್ನ ಮುನ್ನಡೆಸುವಂತ ಕೆಲಸವನ್ನ ಯಡಿಯೂರಪ್ಪ ಮಾಡ್ತಾರೆ. ಮಾಸ್ ಲೀಡರ್ ಬೆಳಿತಾ ಹೋಗ್ತಾರೆ. ನೀವು ಕರ್ನಾಟಕದಲ್ಲಿ ನೀವು ಯಾರು ಮಾಸ್ ಲೀಡರ್ ಅಂತಂದ್ರೆ ಯಡಿಯೂರಪ್ಪನವ್ರ ಹೆಸರು ಹೇಳಬೇಕು, ದೇವೇಗೌಡರ ಹೆಸರು ಹೇಳಬೇಕು, ಈಗ ಸಿದ್ದರಾಮಯ್ಯವ್ರ ಹೆಸರು. ಹೌದು. ಆಕ್ಚುಲಿ ನೋಡಿ, ಆಪರೇಷನ್ ಕಮಲ 2 ಬಾರಿ ಆಯ್ತು. ಬಿಜೆಪಿ ಅಧಿಕಾರಕ್ಕೆ ಬಂದಿದ್ದೆ ಆಪರೇಷನ್ ಕಮಲದಿಂದ. ಅವರು 115 ಸ್ಥಾನಗಳನ್ನು ಗೆದ್ದು ಯಾವತ್ತೂ ಬರಲಿಲ್ಲ. ಈಗಿದ್ರು ಕೂಡ ಆ ಯಡಿಯೂರಪ್ಪನವ್ರ ನಾಯಕತ್ವ ಇದ್ದಿದ್ದಕ್ಕೆ ಆಪರೇಷನ್ ಕಮಲ ಮಾಡ್ಲಿಕ್ಕಾಯ್ತು ಅನ್ನೋದು ಒಂದು ಒಪ್ಲೇಬೇಕಾದಂತಹ ಸತ್ಯ. ಆ ಯಡಿಯೂರಪ್ಪನವರ ಸ್ಥಾನದಲ್ಲಿ ಬೇರೆ ಯಾರು ನಾಯಕರಿದ್ರೆ, ಹೋದವ್ರು ನಾಯಕರು ನಂಬಿಕೊಂಡು ಹೋಗಿದ್ರಲ್ಲ ಬಿಜೆಪಿನ, ಅವ್ರು ಯಾರು ಬೇರೆಯವ್ರಿದ್ರು ಹೋಗ್ತಿದ್ರೋ ಇಲ್ವೋ ಯೋಚನೆ ಮಾಡ್ತಿದ್ರೋ ಗೊತ್ತಿಲ್ಲ. ಮತ್ತೆ ಅವರ ಇನ್ನೊಂದು ಕ್ಯಾರೆಕ್ಟರ್ ಇದೆ ನೋಡಿ, ಅವರು ಹಲವು ನಾಯಕರನ್ನ ಬೆಳೆಸಿದ್ದಾರೆ. ಹಿಂದುಳಿದ ವರ್ಗದವ್ರು ಇರ್ಬೋದು. ಮತ್ತೆ ಆ ಮನುಷ್ಯ ಈ ಹಿಂದುತ್ವದ ಎಜೆಂಡಾವನ್ನು ಬಹಳ ಕಾಲ ಇಟ್ಕೊಂಡಿರ್ಲಿಲ್ಲ ಅವರು. ಹೌದು. ಅವ್ರು ಟಿಪ್ಪು ಟೋಪಿ ಹಾಕತ್ತಿದ್ರು. ಹೌದು. ಬಿಸಿ ಮೊದಲ ಫಸ್ಟ್ ಅವ್ರ ಕ್ಯಾಬಿನೆಟ್ ನಲ್ಲಿ ಮುಸ್ಲಿಂ ಇದ್ರು ಅಂತ ಅಲಿ ಖಾನ್ ಅಂತ, ಮಮತಾಜ್ ಅಲಿ ಖಾನ್, ಅವರನ್ನು ಮಂತ್ರಿ ಮಾಡ್ತಾರೆ. ಹೌದು. ಸೊ ಯಡಿಯೂರಪ್ಪ ಕನ್ನಡ ಕಲ್ಚರ್ ಮಿನಿಸ್ಟರ್ ಮತ್ತೆ ಎಸ್ ಅವರ ಇಡೀ ವ್ಯಕ್ತಿತ್ವ ಇದೆಯಲ್ಲ, ಅದು ಹಿಂದುತ್ವದ ವ್ಯಕ್ತಿತ್ವ ಅಲ್ಲ. ಅದು ಹಿಂದುತ್ವದ ವ್ಯಕ್ತಿತ್ವ ಆದರೆ ಇಡೀ ಕರ್ನಾಟಕದ ರಾಜಕಾರಣದಲ್ಲಿ ಬಿಜೆಪಿ ಬರ್ತಿರ್ಲಿಲ್ಲ. ಬಿಜೆಪಿ ಅದು ಹಿಂದುತ್ವದ ಕಾರಣದಿಂದ ಬಂದಿದ್ದೇ ಅಲ್ಲ. ಕರ್ನಾಟಕ ಯಡಿಯೂರಪ್ಪ ದಕ್ಷಿಣ ಭಾರತದಲ್ಲಿ ಹಿಂದುತ್ವ ಅಷ್ಟು ಫ್ಯಾಕ್ಟರ್ ಆಗಲ್ಲ ಅನ್ನೋದು ಹಲವು ರಾಜ್ಯಗಳಲ್ಲೂ ನೋಡಿದೀವಿ. ಆದ್ರೆ ಕರ್ನಾಟಕದಲ್ಲಿ ಬಿಜೆಪಿ ಯಾಕೆ ಬಂತು ಅಂದ್ರೆ ಬಿಕಾಸ್ ಆಫ್ ಯಡಿಯೂರಪ್ಪ. ದಟ್ ಇಸ್ ಪರ್ಫೆಕ್ಟ್. ಅದ್ರ ಜೊತೆಗೆ ಅವರು ರೈತ ಚಳವಳಿ ಮೂಲಕ ಬಂದಿದ್ರು ರಾಜಕಾರಣದಲ್ಲಿ. ಇಸಿ ರೈತ ಚಳವಳಿ ಹಸಿರು ಶಾಲ್ ಹಾಕಿಕೊಂಡು ಸೈಕಲ್ ಹುಡ್ಕೊಂಡು ಮೆರವಣಿಗೆ ಮಾಡ್ತಾ ರೈತರ ಸಲುವಾಗಿ ಅವರ ರೈತರ ಕಮಿಟ್ಮೆಂಟ್ ಯಾವನು ಕ್ವಶನ್ ಮಾಡಕ. ಹೌದು, ಅವ್ರ ಕಳಕಳಿನ ಕ್ವಶನ್ ಇಟ್. ಅದು ಎಷ್ಟರ ಮಟ್ಟಿಗೆ ಯಶಸ್ವಿ ಬೇರೆ. ರೈತರಿಗಾಗಿ ಪ್ರತ್ಯೇಕ ಬಜೆಟ್ ಮಾಡಿದ್ರು, ಇನ್ನೊಂದು ಮಾಡಿದ್ರು, ಇಟ್ ಇಟ್. ಹೌದು. ಆದರೆ ಅವರ ಆ ರೈತ ಚಳವಳಿಯ ಇದು ಫಲ ಇದೆಯಲ್ಲ, ಅದನ್ನು ತೆಗೆದುಕೊಂಡು ಹೋಗಿ ಬಿಜೆಪಿಯ ಅಂಗಡದಲ್ಲಿ ಇಟ್ಟರು. ಅವರ ಚಳವಳಿ, ಅವ್ರ ಪರಿಶ್ರಮ. ಎಸ್. ಅಂದರೆ ಒಂಥರ ರೈತ ಚಳವಳಿ ಏನಾಗ್ತಾ ಇತ್ತು ಅಂದರೆ, ಆ ಕಾಲಘಟ್ಟದಲ್ಲೇನೆ ನಂಜುಂಡಸ್ವಾಮಿ ಇದ್ರು, ರುದ್ರಪ್ಪ ಇದ್ರು, ಅದು ಶಿಥಿಲಗೊಳ್ತಾ ಇತ್ತು. ಅದಕ್ಕೆ ರಾಜಕೀಯ ಶಕ್ತಿ ಎಷ್ಟು ಮಟ್ಟಿಗೆ ಬಂತು ಅನ್ನೋದು ಇನ್ನೂ ಕೂಡ. ಈಗ ಒಂದು ಪ್ರಬಲ
ಲಿಂಗಾಯತ ಸಮುದಾಯದ ನಾಯಕ, ರೈತರೇ ಬೆನ್ನೆಲುಬು ಅಂತ ಹೇಳಿಬಿಟ್ಟು ಹೋರಾಡಿದಂಥ ನಾಯಕ, ಅಧಿಕಾರದ ಹಂತಕ್ಕೇರುವಷ್ಟು ಬೆಳೆದಂಥ ನಾಯಕ, ನೂರಾರು ಜನರನ್ನು ಬೆಳೆಸಿದ್ರು ಯಡಿಯೂರಪ್ಪನವರು, ನೂರಾರು ಶಾಸಕರನ್ನ ರೆಡಿ ಮಾಡಿದ್ರು. ಯಡಿಯೂರಪ್ಪ ಒಂದು MLA ಫ್ಯಾಕ್ಟ್ರಿ ಅಂದ್ರೂ ಕೂಡ ತಪ್ಪಾಗ್ಲಾರ್ದು. ಆದರೆ ದುರಂತ ಅಂದರೆ ಯಡಿಯೂರಪ್ಪನವರಿಂದಲೇ ಮುಖ್ಯಮಂತ್ರಿ ಆದಂಥವ್ರು, ಯಡಿಯೂರಪ್ಪನವ್ರ ಬೆನ್ನಿಗೆನೇ ಚೂರಿ ಹಾಕಿದ್ರು ಅನ್ನೋಂಥ ಮಾತುಗಳು ಅನ್ನೋ ಥರ ಮಾತುಗಳು ಬಂದಾಗ ಏನು ಹೇಳ್ತೀರ? ಅದಕ್ಕೆ ಬಹಳ ಮುಖ್ಯವಾದ ಕಾರಣ BJP ಒಳ ರಾಜಕಾರಣ. ಇದರ ಹಿಂದೆ ಯಡಿಯೂರಪ್ಪನವರ ವಿರುದ್ಧ ಏಳಿಗೆಯನ್ನು ಸಹಿಸಿದವರು ಧ್ವನಿ ಎತ್ತುವುದಕ್ಕೆ ಅಥವಾ ಒಂದು ಅವರ ವಿರೋಧಿ ಅಲೆ ಅಥವಾ ವಿರೋಧಿ ಒಂದು ಇದು ಪ್ರಾರಂಭ ಆಗೋದ ಕಾರಣ BL ಸಂತೋಷ್, ಸಂಘಟನಾ ಕಾರ್ಯದರ್ಶಿ. ಅವರು ವಿಚಿತ್ರ ಕ್ಯಾರೆಕ್ಟರ್ BL ಸಂತೋಷ್. ಮೊದಲು ಅವರು ಅನಂತಕುಮಾರ್ನವರು ವಿರೋಧ ಮಾಡ್ತಾ ಬರ್ತಾರೆ. ಅನಂತಕುಮಾರ್ನ ವಿರೋಧ ಮಾಡುವುದಕ್ಕಾಗಿ ಯಡಿಯೂರಪ್ಪನ ಜೊತೆ ಇರ್ತಾರೆ. ಅನಂತಕುಮಾರ್ ಅವನು ವಿರೋಧ ಮಾಡ್ಲಿಕ್ಕೆ ಕಾರಣ ಅಡ್ವಾಣಿ ಅವ್ರ ಜೊತೆ ಅನಂತಕುಮಾರ್ ಇರ್ತಾರೆ ಅನ್ನೋದು ಅದು ಒಂದು ಕಾರಣ ಇರ್ಬೋದು. ಬಟ್ ಅವ್ರ BL ಸಂತೋಷದ ಕ್ಯಾರೆಕ್ಟರ್ ಹಂಗೆ. ಅದು ಆದಮೇಲೆ ಯಡಿಯೂರಪ್ಪ ಪ್ರಬಲರಾಕಣ ಯಡಿಯೂರಪ್ಪನ ವಿರೋಧ ಮಾಡೋಕ್ಕೆ ಶುರು ಮಾಡ್ತಾರೆ. ಯಡಿಯೂರಪ್ಪನ ವಿರೋಧ ಮಾಡ್ತಾ 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 ಎಲ್ಲೆಲ್ಲಿ ಏನೇನು ಮಾಡಬೇಕು ಅವಕಾಶಗಳೆಲ್ಲಿ ಸಿಗ್ತವೆ ಯೂಸ್ ಟು ಡೂ ಇಟ್. ಸೊ ಅದರಿಂದ ಅವರು ಫಸ್ಟ್ BL ಸಂತೋಷ್ ಸ್ಟಾರ್ಟ್ ಮಾಡೋದು BJP ರಾಜ್ಯ ಅಧ್ಯಕ್ಷರನ್ನಾಗಿ ಕಟೀಲ್ ಮಾಡಿದ್ದು. ನಳಿನ್ ಕುಮಾರ್ ಕಟೀಲ್ ಅವರ ಶಿಷ್ಯ. ಅದು ಆದಮೇಲೆ ಯಡಿಯೂರಪ್ಪನ ವಿರೋಧಿ ಶಕ್ತಿಗಳನ್ನೆಲ್ಲ BL ಸಂತೋಷ್ ಹ್ಯಾಂಡಲ್ ಮಾಡೋಕ್ಕೆ ಶುರು ಮಾಡ್ತಾರೆ. ಸದಾನಂದ ಗೌಡ್ರನ್ನ ಎತ್ಕಟ್ಟದಿರಲಿ, ಜಗದೀಶ್ ಶೆಟ್ಟರ್ನ ಎತ್ಕಟ್ಟದಿರಲಿ, ದಟ್ ಈ ವಿಲ್ ಟ್ರೈ ಟು ಡೂ ಇಟ್. ಸೊ ಈ ರೀತಿ ಮಾಡ್ತಾ 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 ಪಕ್ಷದ ಒಳಗಡೆನೆ ಒಂದು ರೀತಿಯ ದುರ್ಬಲಗೊಳಿಸುವ ಕೆಲಸವನ್ನು, ಯಡಿಯೂರಪ್ಪನ ದುರ್ಬಲಗೊಳಿಸುವ ಕೆಲಸವನ್ನು ಸಂತೋಷ್ ಮಾಡಿ. ಅದಕ್ಕೆ ಯಾವುದಕ್ಕೂ ಜಗ್ಗದ ಬಗ್ಗದ ಹೆದರದ ಬೆದರದ ಯಡಿಯೂರಪ್ಪ ಯಾವತ್ತೂ ಕೂಡ ಕರ್ನಾಟಕದಲ್ಲಿ ರಾಜ ಹುಲಿ ಅಂತಾನೆ ಬಂದರು ಸರ್. ಈಗ ನೀವು ಹೇಳಿದ್ರಿ ಒಂದು 2-3 ಹೆಸರುಗಳನ್ನ. ಈಗ ಒಬ್ಬ ರಾಜಕೀಯದಲ್ಲಿ ಒಬ್ಬರು ಯಾರೋ ಗಾಡ್ ಫಾದರ್ ಅಂತ ಅಂದವರು ಜಗದೀಶ್ ಶೆಟ್ಟರ್ ಅಂತ ಅಂದ್ಕೊಂಡ್ರೆ ಅವರು ಯಡಿಯೂರಪ್ಪನಂತ ಗಾಡ್ ಫಾದರ್ ಇಲ್ಲ ಅಂದ್ರೆ ಅವ್ರು ಚೀಫ್ ಮಿನಿಸ್ಟರ್ ಆಗಕ್ಕೆ ಸಾಧ್ಯನೇ ಇಲ್ಲವೇ ಇಲ್ಲ. ಆಮೇಲೆ ಸದಾನಂದ ಗೌಡ್ರು ಅವರೇ ಮಾಡಿದ್ದು, ಯಡಿಯೂರಪ್ಪನೇ ಮಾಡಿ. ಸದಾನಂದ ಗೌಡ್ರು ಮುಖ್ಯಮಂತ್ರಿ ಆಗ್ತಿರಲಿಲ್ಲ. ಬಸವರಾಜ ಬೊಮ್ಮಾಯಿ ಯಾವುದೇ ಕಾರಣಕ್ಕೂ ಯಡಿಯೂರಪ್ಪನವ್ರಿಲ್ಲ ಅಂದ್ರೆ ಮುಖ್ಯಮಂತ್ರಿ ಆಗ್ತಾನೆ ಇರಲಿಲ್ಲ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಮಾಡಿದಕ್ಕೆ ಅಧಿಕಾರ ಅನುಭವಿಸಿದವರು. ಅದಾದ್ಮೇಲೆ ಯಾಕೆ ಯಡಿಯೂರಪ್ಪನವ್ರು ಬೆನ್ನಿಗೆ ಚೂರಿ ಹಾಕಿದ್ರು? ಒಂದು ನಾನು ನಿಮ್ಗೆ ಹೇಳಿದ್ನಲ್ಲ, ಇಡೀ ರಾಷ್ಟ್ರ ಮಟ್ಟದಲ್ಲಿ BL ಸಂತೋಷ್ ಆಡಿರುವ ಆಟನೇ ಇದಕ್ಕೆಲ್ಲ ಕಾರಣ, ಬೇರೆ ಇಲ್ಲವೇ ಇಲ್ಲ. ಅದು ಯಾಕೆ ಏನು ಅನ್ನೋದು ಪ್ರಶ್ನಾರ್ಹವಾದ್ದು. ಒಂಥರ ಅವ್ರ ಕ್ಯಾರೆಕ್ಟರೇ ಇರ್ಬೋದು. ಅಂದರೆ ಭಾಳ ಆ ಸಂದರ್ಭದಲ್ಲಿ ಕೆಲವು ವಿಶ್ಲೇಷಣೆಗಳು ಬಂದು ಸಂತೋಷಿಗೆ ಮುಖ್ಯಮಂತ್ರಿ ಆಗುವ ಆಸೆ ಇದೆ ಅಂತ ಬಂದರು. ಸೊ ಆ ರೀತಿ ಚರ್ಚೆಗಳು ನಡೆದವು. ಆದರೆ ಹಿ ಟ್ರೈ ಟು ಸ್ಪಾಯಿಲ್ ಅಂತ. ಅದು ಎಲ್ಲಿವರೆಗೆ ಬಂತು ಅಂದರೆ ಕಳೆದ ಚುನಾವಣೆಯ ಬರೋ ಹೊತ್ತಿಗೆ ಅಮಿತ್ ಶಾ ಅವರಿಗೆ, ಮೋದಿ ಅವರಿಗೆ ಇದು ಅರ್ಥ ಆಗಿತ್ತು. ಅದೇ ಕೈಲಾಗದ ವಿರೋಧಿಯ ಕೊನೆಯ ಅಸ್ತ್ರ ಏನಪ್ಪಾ ಅಂದರೆ ಅಪಪ್ರಚಾರ. ಆವಾಗ ಏನು ಮಾಡಿದ್ರು ಅವರು, BL ಸಂತೋಷ್ ಅವರು ಕರ್ನಾಟಕ ರಾಜಕಾರಣದ ಒಳಗೆ ಇಂಟರ್ಫಿಯರ್ ಆಗೋದನ್ನು ನಿಯಂತ್ರಿಸಿದ್ರು. ಅವ್ರನ್ನ ಇನ್ಚಾರ್ಜ್ UP ಅಂದರು. ಅಲ್ಲೋಗಿ ಮಾಡಪ್ಪ, ಇಲ್ಲಿ ಮಾಡಿ, ಕರ್ನಾಟಕ ಬಿಟ್ಬಿಡು ಅಂದರು. ಯಾಕೆಂದರೆ ಯಡಿಯೂರಪ್ಪನವರ ಶಕ್ತಿ ದೌರ್ಬಲ್ಯಗಳು ಮೋದಿ ಅಮಿತ್ ಶಾ ಗೊತ್ತಿತ್ತು, ಅವರಿಬ್ಬರಿಗೂ ಗೊತ್ತಿತ್ತು. ಎಸ್, ಇವು ಮುಖ ಬೇಕೇ ಬೇಕು ನಮ್ಮ ಕರ್ನಾಟಕದ. ಯಡಿಯೂರಪ್ಪನವ್ರ ಶಕ್ತಿ ಅಂದ್ರೆ ಒಂದೇ ಸರ್, ಯಡಿಯೂರಪ್ಪನವ್ರು ಇಲ್ದಂಗೆ BJP ಏನೂ ಇಲ್ಲ ಇಲ್ಲಿ. ಇಲ್ಲ. ಎಸ್, ಯಡಿಯೂರಪ್ಪನವರಿಗೆ 100 ದೌರ್ಜನ್ಯ ಏನು ಇದು ದೌರ್ಬಲ್ಯಗಳಿರ್ಲಿ, ಆದ್ರೆ ಶಕ್ತಿ ಮಾತ್ರ ಅದೇ. ಹೌದು, ಯಡಿಯೂರಪ್ಪನವ್ರನ್ನ ಹೊರಗಿಟ್ರು ಅಂದ್ರೆ ಕರ್ನಾಟಕದಲ್ಲಿ BJP. ಅದೇ ಕಾರಣಕ್ಕೆ ಇತ್ತೀಚೆಗೆ ಬರ್ತಾ ಇರುವಂತಹ ವರ್ತಮಾನದ ಪ್ರಕಾರ BL ಸಂತೋಷ್ ಮತ್ತು ಯಡಿಯೂರಪ್ಪ ಅವರ ಮಗನ ನಡುವೆ ಒಂದು ಹೊಂದಾಣಿಕೆ ಆಗಿದೆ ಅನ್ನುವ ಮಾಹಿತಿ ಇತ್ತೀಚೆಗೆ ಬರ್ತಾ ಇದೆ. BJP ದೃಷ್ಟಿಯಲ್ಲಿ ನೋಡಿದ್ರೆ ಒಳ್ಳೆ ಬೆಳವಣಿಗೆ. ಎಸ್, ಅದಾದ್ರಿಂದಲೇ ಅದಾದ ತಕ್ಷಣ ನೋಡಿ, ಯಡಿಯೂರಪ್ಪ ಮತ್ತು ವಿಜಯೇಂದ್ರ ವಿರೋಧಿಗಳು ಯಾರೆಲ್ಲ ತಣ್ಣಗಾಗ್ತಾ ಬಂದರು. ಅವ್ರಿಗೆ ಬೇಕಾದಂಥ ಪೋಷಕಾಂಶಗಳನ್ನು ಕೊಡ್ತಾ ಇದ್ದವರೇ ಒಪ್ಪಂದ ಮಾಡ್ಕೊಂಡ್ಮೇಲೆ ಓಕೆ, ನಾಯಕತ್ವ ಇಲ್ದಂಗೆ ಆಯ್ತು ಅವರಿಗೆ. ಅವ್ರ ಧ್ವನಿ ನೋಡಿ. ಈಗ ಅಂದ್ರೆ ಈಗ ಕೇಂದ್ರೀಯ ನಾಯಕರನ್ನ ನಂಬಿ ಇವ್ರು ಯಾರು ಯಡಿಯೂರಪ್ಪನವ್ರನ್ನ ವಿರೋಧ ಮಾಡ್ತಿದ್ರು ಅವ್ರು ಹಳ್ಳಕ್ಕೆ ಬಿದ್ರು ಅಂತ. ಬಿದ್ರು ಹಳ್ಳಕ್ಕೆ, ಅವ್ರು ಏನು ಅನುಮಾನ ಬೇಕಾಗಿಲ್ಲ. ಯತ್ನಾಳ್ ಇನ್ನು ಎಷ್ಟು ಕಾಲ ಕೂಗ್ತಾರೆ, ಯಡಿಯೂರಪ್ಪ ಏನವ್ರಿಗೆ ಬರಕ್ ಕೊಡಲ್ಲ. ಇನ್ನು ಉಳಿದವ್ರು ತಗೊಂಡೋಗಿ ನೀವು ಕುಮಾರ್ ಬಂಗಾರಪ್ಪ ಮೊದ್ಲು ಗೆದ್ಕ ಬರ್ಲಿ ಸ್ವರೂಪದಲ್ಲಿ. ಅದು ಅಲ್ಲ, ಅವ್ರಿಗೆಲ್ಲ ವೈಯಕ್ತಿಕ ಕಾರಣಗಳಿದಾವೆ ಸರ್. ಈಗ ಅವ್ರನ್ನ ಪ್ರಬಲವಾಗಿ ವಿರೋಧ ಮಾಡ್ತಿರೋದು ಯತ್ನಾಳು ಮತ್ತೆ ಯಡಿಯೂರಪ್ಪನವ್ರಿಗೆ ವಿರೋಧ ಏನು ಪ್ರಬಲ ವೈಯಕ್ತಿಕ ಕಾರಣಗಳು ವಿಜೇಂದ್ರನ್ ಜೊತೆಗೆ. ಅದಾದ್ಮೇಲೆ ಸೊರಬದಲ್ಲಿ ಯಾರು ಕುಮಾರ್ ಬಂಗಾರಪ್ಪನವ್ರಿಗೆ ಸಪೋರ್ಟ್ ಮಾಡ್ಲಿಲ್ಲ ಅನ್ನುವಂಥದ್ದು. ಆಮೇಲೆ ಅರವಿಂದ್ ಲಿಂಬಾವಳಿ ಕೆಲವೊಂದು ಅವರ ಪರ್ಸನಲ್ ವಿಚಾರಗಳು. GM ಸಿದ್ದೇಶ್ವರ್ ಅಲ್ಲಿ
ಅವ್ರ ಸೋಲಕ್ಕೂ ಇವ್ರ ಕಾರಣ ಅದು ವಿಜಯೇಂದ್ರ ಲಿಂಗಾಯತ್ ಅನ್ನುವಂಥದ್ದು. ಪೊಲಿಟಿಕ್ಸ್ ಅದು. ಇವೆಲ್ಲ ಒಳಗಿನ ಕಾರಣಗಳಿಂದಾಗಿ ಯಡಿಯೂರಪ್ಪನವ್ರನ್ನ ವಿರೋಧ ಮಾಡ್ತಿದ್ದಾರೆ ಈಗಿರೋರು. ಅದು ಪ್ರತಾಪ್ ಸಿಂಹ ಪ್ರತಾಪ್ ಏನ್ ಸಿಂಹ ಮಾಡ್ತಾರೆ, ಅವಾಗ ಈಗ ಅಸೆಂಬ್ಲಿ ಬರ್ತೀನಿ ಟಿಕೆಟು ಸಿಗಲ್ಲ ಅಲ್ಲಿ ಹೌದು. ಮೈಸೂರಿಂದ. ಹ್ಮ್. ಸೊ ಈ ಎಲ್ಲ ಅತಂತ್ರರಾಗಿದ್ದಾರೆ, ಎಲ್ಲ ತ್ರಿಶಂಕು ಇವರೆಲ್ಲ ಸ್ಥಿತಿಲಿದ್ದಾರೆ. ಒಂದ್ ರೀತಿಯಲ್ಲಿ ಅತೃಪ್ತ ಆತ್ಮಗಳು ಅಂತ. ಹ್ಮ್. ಈ ಅತೃಪ್ತ ಆತ್ಮಗಳು ಹಂಗೆ ಮಾಡ್ತಾವಂತೆ. ಹ್ಮ್. ಅತೃಪ್ತಿ ಆಗ್ಬಿಟ್ರೆ ಎಲ್ಲೆಲ್ಲ ಬಂದು ಯಾರ್ಯಾರಿಗೋ ತೊಂದರೆ ಕೊಡೋದು. See, ಆ ರೀತಿ ಇವರೆಲ್ಲ ಒಂದು ಅತೃಪ್ತ ಆತ್ಮರಾಗಿದ್ದಾರೆ. ಮತ್ತೆ ಯಡಿಯೂರಪ್ಪನವ್ರು ಫೇಸ್ ಮಾಡೋಕ್ಕಾಗಲ್ಲ ಇವರಿಗೆ, ಹ್ಮ್. ಆ ಸ್ಟ್ರೆಂತ್ ಇಲ್ಲ. ಇವರೇನೋ ಸುಮ್ಮನೆ ಪ್ರೆಸ್ ಕಾನ್ಫರೆನ್ಸ್ ಮಾಡ್ಬೋದು, ಎಲ್ಲೋ ಡೆಲ್ಲಿಗೆ ಹೋಗ್ಬೋದು, ಹೇಳ್ಬೋದು, ಮಾಡ್ಬೋದು. ಹ್ಮ್. ಬಟ್ ಯಡಿಯೂರಪ್ಪನವ್ರು ಎದುರಿಸೋಕ್ಕೆ ಸಾಧ್ಯ ಇಲ್ಲ. ಹ್ಮ್. ಸೊ ಒಂದು ರೀತಿಯಲ್ಲಿ ಬಿಜೆಪಿಗೆ ಯಡಿಯೂರಪ್ಪ ಅನಿವಾರ್ಯ ಆಗಿದ್ದಾರೆ. ಕರ್ನಾಟಕಕ್ಕೆ ಅನಿವಾರ್ಯ ಯಾಕೆ ಅಂತಂದ್ರೆ, ಒಂದು ಸಂಪನ್ಮೂಲ, ಹಣದ ವಿಚಾರದಲ್ಲಿ ಎಸ್ ಬಿಜೆಪಿಯಲ್ಲಿ ಅವರೇನೆ. ಎರಡನೇದು ಜಾತಿ ಬೆಂಬಲ. ಹೌದು. ಪವರ್ಫುಲ್ ಆದ ಜಾತಿ. ತಮ್ಮ ಜಾತಿಯನ್ನು ಮೀರಿ ಕೂಡ ಅವರು ಬೇರೆ ಕೆಲವು ಸಮುದಾಯಗಳ ಬೆಂಬಲವನ್ನು ಪಡೆಯುವವರು. ಸೊ ಅದ್ರ ಜೊತೆಗೆ ಅವರ ಆರ್ಗನೈಸೇಷನ್ ಅವರು ಸುತ್ತಕ್ಕೆ ಶುರು ಮಾಡಿದರೆ, ನೀವು ಒಂದು ಖಾಲಿ ಚಕ್ರ ಕಟ್ಟ ಆ ಮನುಷ್ಯ ಸುತ್ತಾರ ಕಣ್ರಿ. ಈ ನೀವು ಬಂತು ಅಂದ್ರೆ ಈಗ ಅದು ಖುಷಿ, ಸುತ್ತದೇ ಖುಷಿ. ಈ ವಯಸ್ಸಲ್ಲೂ ಅಷ್ಟೇ ಡಗ 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 ಸುತ್ತಾರೆ. ವಯಸ್ಸು, ಆರೋಗ್ಯ ನೋ ಮ್ಯಾಟ್ರು, ಎಲ್ಲ ಕಡೆ ಸುತ್ತಾರೆ. ಸೊ ಅದ್ರ ಜೊತೆಗೆ ಜನರ ಅಟ್ರಾಕ್ಟ್ ಮಾಡೋದಕ್ಕೆ ಅವರು ಕೊಡುಗೈ ದಾನಿ ಟೈಪ್. ಅವರು ಯಾರಿಗೇನು ಕೊಡ್ಬೇಕೋ, ಇನ್ನೊಂದು ಮಾಡಬೇಕೋ, ಯಾರ್ಯಾರಿಗೋ ಎಸ್ ಯು ವಿಲ್ ಡೂ ಇಟ್, ಆ ರೀತಿ ಹ್ಯಾಂಡಲ್ ಮಾಡ್ತಾರೆ. ಬಿಜೆಪಿಗೆ ಅಂತ ಇನ್ನೊಬ್ಬರು ನಾಯಕರಿಲ್ಲ. ಹೌದು. ಹಾಗಾದ್ರೆ 2028ಕ್ಕೆ ಯಡಿಯೂರಪ್ಪನವ್ರು ಇದ್ರೆ ಮಾತ್ರ ಬಿಜೆಪಿಗೆ ಉಳಿಗಾಲ. ಎಸ್, ಅನುಮಾನನೇ ಇಲ್ಲ. ಈಗ ಬೇರೆ ಬಿಜೆಪಿ ರಾಷ್ಟ್ರಾಧ್ಯಕ್ಷರು ಬಂದಿದ್ದಾರೆ. ಕರ್ನಾಟಕದಲ್ಲಿ ವಿಜಯೇಂದ್ರ ಅವರ ಅಧ್ಯಕ್ಷ ಸ್ಥಾನ ಕೊನೆ ಆಗ್ತಾ ಇದೆ, ಬೇರೆ ಅಧ್ಯಕ್ಷರನ್ನ ಯಾರು ನೋಡ್ತಾ ಇದ್ದಾರೆ ಅನ್ನೋ ಥರದ ಮಾತುಗಳು ಬರ್ತಾ ಇದ್ದಾವಲ್ಲ, ಇದ್ರ ಬಗ್ಗೆ? ಬಿಜೆಪಿಗೆ ಹೊಸ ಅಧ್ಯಕ್ಷರು ಬಂದರೂ ಅಷ್ಟೇ, ಹಳೆ ಅಧ್ಯಕ್ಷರು ಇದ್ದರೂ ಅಷ್ಟೇ, ಅವರು ನಾಮಕಾವಸ್ಥೆ ಅಲ್ವಾ. ಅಲ್ಲಿ ಏನಿದ್ರು ಅಮಿತ್ ಶಾ, ಮೋದಿ, ಅಮಿತ್ ಶಾ ಅಲ್ಲ, ಕರ್ನಾಟಕದಲ್ಲಿ ಹೊಸ ಅಧ್ಯಕ್ಷರು ಬರ್ತಾರೆ ಅನ್ನೋ ಅಲ್ಲ. ಅದನ್ನ ಹೇಳಿದೆ, ಅದು ಬರಬೇಕಾದ್ರೆ ಅದನ್ನು ನೀವು ರಾಷ್ಟ್ರ ಮಟ್ಟದಲ್ಲಿ ಹೊಸ ಅಧ್ಯಕ್ಷರು ಬಂದಿದ್ದು ಪರಿಣಾಮ ಬೀರಲ್ಲ. ಅದ್ರ ಜೊತೆಗೆ ಬದಲು ಮಾಡೋದಿದ್ರೆ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆಗಿಂತ ಮೊದಲೇ ಮಾಡ್ತಿದ್ರು. ಎಲ್ಲ ಕಡೆ ಇಲೆಕ್ಷನ್ ಆಯ್ತು, ಇನ್ನೊಂದು ಆಯ್ತು ಅಲ್ವಾ. UP ಎಲ್ಲ ಕಡೆ ಮಾಡಿದ್ರು, ಕರ್ನಾಟಕದಲ್ಲಿ ಮಾಡಿಲ್ಲವಾ? ಮಾಡ್ಬೋದಾಗಿತ್ತಲ್ವಾ? ಸೊ ಅವ್ರಿಗೆ ಗೊತ್ತಿದೆ, ಕರ್ನಾಟಕದ ರಾಜಕಾರಣ ಗೊತ್ತಿದೆ. ಈಗ ಒಂದು ಕಡೆ ಅವರು ಲಿಂಗಾಯತ್ ಮತ್ತು ಒಕ್ಕಲಿಗ ಕಾಂಬಿನೇಷನ್ ಮೂಲಕ ಇಲೆಕ್ಷನ್ ಎದುರಿಸುವ ಮನಸ್ಥಿತಿಯಲ್ಲಿ ಬಿಜೆಪಿ. ಜಿಲೇಬಿ ಗೌಡಾಸ್, ಲಿಂಗಾಯತ್ಸ್ ಅಂಡ್ ಬ್ರಾಹ್ಮಿನ್ಸ್. ಅದ್ರ ಜೊತೆಗೆ ಉಳಿದ ಬ್ಯಾಕ್ವರ್ಡ್ ಕ್ಲಾಸ್ನಲ್ಲಿ ಸ್ವಲ್ಪ ಅಂದರೆ ನೀವು ದಲಿತರಲ್ಲಿ ತಿಳ್ಕೊಳ್ಳಿ, ಎಡಗೈನವರು ಬಿಜೆಪಿ ಜೊತೆಗಿರ್ತಾರೆ. ಹಿಂದುಳಿದ ವರ್ಗದಲ್ಲಿ ಕುರುಬರನ್ನು ಹೊರತುಪಡಿಸಿ ಉಳಿದ ಸಮುದಾಯಗಳನ್ನು ಕರಾವಳಿಯಲ್ಲಿ ಸ್ಟ್ರಾಂಗ್ ಆಗಿದೆ, ಸ್ವಲ್ಪ ಎಳೆಯಾಗಿ ಟ್ರೈ ಮಾಡ್ತಾರೆ. ಆ ಕಾಂಬಿನೇಷನ್, ಈ ಕಾಂಬಿನೇಷನ್ ಹ್ಯಾಂಗ್ ವರ್ಕೌಟ್ ಆಗುತ್ತೆ ನೋಡಬೇಕು. ಬಟ್ ಈ ಲಿಂಗಾಯತ ಒಕ್ಕಲಿಗ ಕಾಂಬಿನೇಷನ್ ಇದೆಯಲ್ಲ, ಇದ್ರ ಬಗ್ಗೆ ಯಡಿಯೂರಪ್ಪನವರಿಗಾಗಲಿ ಅವ್ರ ಮಗನಿಗೆ ಅಂತ ಆಸಕ್ತಿ ಇಲ್ಲ. ಅವ್ರ ಈ ಒಕ್ಕಲಿಗ ಫ್ಯಾಕ್ಟರನ್ನು ಅವರ ಕೇವಲ ಕುಮಾರಸ್ವಾಮಿಯ ಮೂಲಕ ಅದು ವರ್ಕೌಟ್ ಆಗುತ್ತೆ ಅನ್ನೋದನ್ನು ಯಡಿಯೂರಪ್ಪ ನಂಬಲ್ಲ. ಅವ್ರು ನಮಗೆ ಶಕ್ತಿ ಇದೆ, ಮಾಡ್ತೀವಿ ಅಂತಿದೆ. ಹಂಗಾದ್ರೆ ಈಗ ಕೊನೆಯದಾಗಿ ಯಡಿಯೂರಪ್ಪನವ್ರನ್ನ ವಿರೋಧಿಸಿದಂತಹ ಬಸನಗೌಡ ಪಾಟೀಲ್ ಯತ್ನಾಳ್, KS ಈಶ್ವರಪ್ಪ, ಇನ್ನಿತರೆ ನಾಯಕರು, ಅವ್ರದ್ದು ಕತೆ ಏನು ಸರ್? ಹಂಗಾದ್ರೆ ತ್ರಿಶಂಕು ತಕ್ಷಣಕ್ಕಂತೂ ಅನಂತ್ ಕುಮಾರ್ ಹೆಗಡೆ, ಪ್ರತಾಪ್ ಸಿಂಹ ನಿಮಗೆ. ಯಾಕಂದ್ರೆ ಇಲೆಕ್ಷನ್ ಬರುವ ಹೊತ್ತಿಗೆ ಸೊ ಅವ್ರಲ್ಲಿ ಯಾವ್ದನ್ನ ಕೆಲವರನ್ನು ತೆಗೆದುಕೋಬಹುದು ಇಲೆಕ್ಷನ್ ಲಾಭ ದೃಷ್ಟಿಯಿಂದ. ಆದರೆ ಇಲೆಕ್ಷನ್ ಬರುವ ಹೊತ್ತಿಗೆ ಈ ಬೇರೆ ಬದಲಾವಣೆಗೆ ಅವಕಾಶಗಳು ಇರೋದೇ ಇಲ್ಲ. ಆವಾಗ ಏನಾಗುತ್ತೆ, ಯಡಿಯೂರಪ್ಪನವ್ರ ನಾಯಕತ್ವ ಒಪ್ಕೊಂಡು ಇವ್ರು ಬರಬೇಕು, ಅದಕ್ಕೆ ಬಿಟ್ಟು ಬೇರೆ ದಾರಿ ಇಲ್ಲ. ವರಿಷ್ಠರು ಯಡಿಯೂರಪ್ಪನವ್ರು ಬಿಟ್ಟು ಬೇರೆ ಮೇಲೆ ಬೆಟ್ ಮಾಡೋದಕ್ಕೆ ರೆಡಿ ಇಲ್ಲ, ಅಂತ ಮುಖ ಇಲ್ಲ ನಿಮ್ಗೆ. ಬಿಜೆಪಿ ಯಡಿಯೂರಪ್ಪನವ್ರು ಬಿಟ್ಟರೆ ಬೇರೆ ಮುಖ ಇಲ್ಲ, ಎಲ್ಲ ಬೋರ್ಡ್ಲೆಸ್ ಫಿಲಗಳು, ಮುಖ ಇಲ್ದಿದ್ದವರು. ಅಶೋಕ್ ಅವ್ರು ಮಾತನಾಡೋದು ನೋಡಿದಿರಿ, ಇವರು ನಮ್ಮ ಛಲವಾದಿ, ಉಳಿದ ಎಲ್ಲ ಲೀಡರ್ಸ್ಗಳು ನೋಡಿ. ಯಡಿಯೂರಪ್ಪ ಅನಗತ್ಯವಾಗ ಮನುಷ್ಯ ಏನು ಮಾತಾಡಲ್ಲ, ಅನಗತ್ಯವಾಗಿ ಟೀಕೆ ಮಾಡಲ್ಲ ಅವರು. ಅಥವಾ ಇವ್ರ ರೀತಿ ಕಮ್ಯುನಲ್ ಎಜೆಂಡಾವನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಹೋಗಲ್ಲ. RSS ಅನ್ನು ಬಳಸ್ಕೋತಾರೆ, RSS ಎಜೆಂಡಾ ಎಲ್ಲ ಇಷ್ಟ ಅವರಿಗೆ. ಕರೆಕ್ಟ್. ಸುಳ್ಳು ಅದು ಬಲವಂತವಾಗಿ ಹೇರಲ್ಲ, ಬಲವಂತವಾಗಿ ಅದನ್ನು ಒಂದು ಇಡೀ ಪಕ್ಷದ ಮುಖವನ್ನು ಆ ರೀತಿ ಮಾಡಲ್ಲ ಅವರು. ಆ ಮುಖ ಬೇರೆ ಅದು. ಸೊ ಅದರಿಂದ ಕರ್ನಾಟಕದಲ್ಲಿ ಇಲ್ಲಿ ನಮ್ಮ ಇತಿಹಾಸ ನೋಡಿದರೆ, ಇದು ಕರ್ನಾಟಕ ಅನ್ನೋದು ಇದೆಯಲ್ಲ, ಬಸವಣ್ಣನ ನಾಡು ಅಲ್ವಾ, ಈ ಶಿಶುನಾಳ ಶರೀಫರ ನಾಡು. ಇಂಥದ್ರಲ್ಲಿ ಕಮ್ಯುನಲ್ ಇದು ಒಂದು ಮಿತಿಯ ಒಳಗಡೆ ಮಾತ್ರ ವರ್ಕೌಟ್ ಆಗುತ್ತೆ.
ಅದನ್ನ ಮೀರಿ ಯಡಿಯೂರಪ್ಪನವರ ಮುಖ ಇದೆಯಲ್ಲ, ಅದು ಬಿಜೆಪಿಗೆ ಅನಿವಾರ್ಯ, ಕರ್ನಾಟಕದ ರಾಜಕಾರಣ ದೃಷ್ಟಿಯಿಂದ ಅದು ಅನಿವಾರ್ಯ. ಓಕೆ, ಈಗ ಬಿಜೆಪಿಗೆ ಉಳಿದೆಲ್ಲ ರಾಜ್ಯಗಳಲ್ಲಿ ಪ್ರಖರ ಹಿಂದುತ್ವವಾದಿಗಳು ಬೇಕು, ಹಿಂದೂ ಹುಲಿಗಳು ಬೇಕಂದ್ರೆ ಕರ್ನಾಟಕಕ್ಕೆ ಮಾತ್ರ ರಾಜ ಹುಲಿನೇ ಬೇಕು ಅಷ್ಟೇ. ಪರ್ಫೆಕ್ಟ್. ಎಸ್ ಭಟ್ರೆ, ಇಷ್ಟೊತ್ತು ಮಾತನಾಡಿ ತಮ್ಮ ಅಮೂಲ್ಯವಾದಂತಹ ತಮ್ಮ ಅನುಭವದ ವಿಚಾರಗಳನ್ನು ಆಧರಿಸಿ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಇದಾಗಿತ್ತು ಖ್ಯಾತ ಪತ್ರಕರ್ತ ಶಶಿಧರ್ ಭಟ್ ಅವರ ಜೊತೆಗಿನ ರಾಜ ಹುಲಿ ಯಡಿಯೂರಪ್ಪ. ಆನೆ ನಡೆದಿದ್ದೇ ದಾರಿ ಅನ್ನೋ ಥರ ಯಡಿಯೂರಪ್ಪ ನಡೆದಿದ್ದೇ ದಾರಿ ಕರ್ನಾಟಕದಲ್ಲಿ, ಯಡಿಯೂರಪ್ಪನವ್ರನ್ನ ಬಿಟ್ಟರೆ ಬಿ ಜೆ ಪಿ ಇಲ್ಲ ಕರ್ನಾಟಕದಲ್ಲಿ ಅನ್ನೋದನ್ನು ಬಹಳ ಸೂಕ್ಷ್ಮವಾಗಿ ಮತ್ತು ಸೂಚ್ಯವಾಗಿ ಅಂಕಿ ಅಂಶ ದಾಖಲೆಗಳ ಸಮೇತ ನಮ್ಮೆದುರಿಗೆ ಹಂಚಿಕೊಂಡಿದ್ದಾರೆ ಖ್ಯಾತ ಪತ್ರಕರ್ತ ಶಶಿಧರ್ ಭಟ್ರು. ಇದಾಗಿತ್ತು ವಿಶೇಷ ಪಾಡ್ಕಾಸ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ. ಪ್ರಬಲ ಲಿಂಗಾಯತ ಸಮುದಾಯದ ನಾಯಕ, ರೈತರೇ ಬೆನ್ನೆಲುಬು ಅಂತ ಹೇಳಿಬಿಟ್ಟು ಹೋರಾಡದಂಥ ನಾಯಕ ಯಡಿಯೂರಪ್ಪ. ಒಂದು MLA ಫ್ಯಾಕ್ಟ್ರಿ ಅಂದ್ರೂ ಕೂಡ ತಪ್ಪಾಗಲಾರ್ದು. ಅದಕ್ಕೆ ಬಹಳ ಮುಖ್ಯವಾದ ಕಾರಣ ಬಿಜೆಪಿ ಒಳ ರಾಜಕಾರಣ. ಅನಂತಕುಮಾರ್ ಅವರನ್ನು ವಿರೋಧ ಮಾಡ್ಲಿಕ್ಕೆ ಕಾರಣ ಅಡ್ವಾಣಿ ಅವ್ರ ಜೊತೆ ಅನಂತಕುಮಾರ್ ಇರ್ತಾರೆ ಅನ್ನೋದು. ಅನಂತಕುಮಾರ್ನ ವಿರೋಧ ಮಾಡುವುದಕ್ಕಾಗಿ ಯಡಿಯೂರಪ್ಪನ ಜೊತೆ ಇರ್ತಾರೆ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಮಾಡಿದಕ್ಕೆ ಅಧಿಕಾರ ಅನುಭವಿಸಿದವರು, ಅದಾದ್ಮೇಲೆ ಯಾಕೆ ಯಡಿಯೂರಪ್ಪನವರು ಬೆನ್ನಿಗೆ ಚೂರಿ ಹಾಕಿದ್ರು? ಇಡೀ ರಾಷ್ಟ್ರ ಮಟ್ಟದಲ್ಲಿ BL ಸಂತೋಷ್ ಆಡಿರುವ ಆಟನೇ ಇದಕ್ಕೆಲ್ಲ ಕಾರಣ.